ಯಾರು ಟೀಮ್ ಇದಾರಲ್ಲ ಬ್ಲಾಕ್ ಆಗೋದು ಯಾರು ಫೋನ್ ಮಾಡ್ತಾರಲ್ಲ ಸರ್ ನೀವು ಅಷ್ಟೇ ದಾಟ್ರಿಂದ ಇರೋಣ ಒಂದು ನಿಮಿಷ ಆ ಫ್ಲೋರ್ ನಮ್ಗೆ ಕರ್ಕೊಂಡೋಗಿ ಇಲ್ಲೆಲ್ಲ ಕೂರ್ಸ್ಕೊಂಡು ಮಾತಾಡ್ಬೇಡಿ. ಯಾಕಂದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರಲ್ಲ ಅವ್ರಿಗೆ ಅರ್ಥ ಆಗ್ಲಿ ಅದು ನಾವೇನ್ ಮಾಡಿದೀವಿ ಅಂತ. ಟೀಮ್ ಅವರು ಬರ್ತಾರೆ ಇವಾಗ ಅಜಿತ್ ಅವರು ಇಲ್ಲ 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 ನಾವು ಮಾತಾಡ್ತೀವಿ ಅಲ್ಲ, ನೀವೇ ಮಾತಾಡಿ ಪರವಾಗಿಲ್ಲ. ನಿಮ್ಗೆ ಏನೇನು ಕ್ವಶನ್ ಇದೆ ನೀವೇ ಕೇಳೋರಂತೆ. ನಾನು ಫೈನಲ್ ಆಗಿ ಪೊಲೀಸವ್ರನ್ನ ಇಲ್ಲಿ ಕರ್ಸ್ಬಿಡ್ತೀನಿ. ಯಾಕಂದ್ರೆ ಪ್ರತಿದಿನ ಪೊಲೀಸವ್ರನ್ನ ಕರ್ಸ್ಕೊಂಡು ಇಲ್ಲಪ್ಪ ನಾನು ದುಡ್ಡು ಜಾಸ್ತಿ ತಗೊಂಡೆ ಅವೆಲ್ಲ ಯಾಕೆ ಬೇಕು, ಇವತ್ತೇ ಕರ್ಸ್ಬಿಡು ಇತ್ಯರ್ಥ ಮಾಡೋಣ. ಕೂತ್ಕೊಳ್ಳಿ, ಎಲ್ಲೆಲ್ಲ ಕೂತ್ಕೊಳ್ಳಿ. ನಮ್ಮ ದುಡ್ಡಲ್ಲೇ ಇರೋದು ಬನ್ನಿ ಚೇರ್ಗಳು, ನಮ್ಮದು ದುಡ್ಡು ಚೇರ್ದು. ಇನ್ನೊಂದು ಬೇಕಾದ್ರೆ ಎಷ್ಟೇ ನಮಸ್ಕಾರ. ನಮಸ್ಕಾರ ಏನೇ ಕಣ, ನಮಸ್ಕಾರ ನಮ್ಗೆ ಬೇಡ ಕಣಣ. ಬೇಕಾದ್ರೆ ನಿಮಗೆ ಅದೇನೈತೆ ಫೀಸು 45 ರೂಪಾಯಿ ಇರೋದನ್ನ 100 ರೂಪಾಯಿ ತಗೊಳ್ಳಿ, ಒಂದಿನಕ್ಕೆ ನಾವು ಕೊಡೋಕೆ ರೆಡಿ ಇದ್ದೀವಿ. ಬನ್ನಿ ಕೂತ್ಕೊಳ್ಳಿ. ಅಲ್ಲಿ ಅಲ್ಲಿ ಇದಕ್ಕೆ ಹೋಗ್ಬೇಕು ನಾವು. ಅಲ್ಲಿ ನೀವು ಎಷ್ಟು ಗಂಟೆ ಹೋಗಿರ್ತೀರ ಇಲ್ಲಿ? ಹಂಗಾರೆ ಅಣ್ಣ ನೀವು ಬರೋದು ಲೇಟ್ ಮಾಡಬೇಡಿ ಸರ್. ನಮ್ಗೆ ಬೇರೆ ಬೇರೆ ಕಡೆ ಹೋಗ್ಬೇಕು. ಈಗ ಒಂದು ಲೈವಲ್ಲೇ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ಬಿಡ್ತೀನಿ, ಏನೋ ಮೀಟ್ರ್ ಟ್ಯಾಕ್ಸಿ ಹಾಕೊಂಡು ನೀವು ಕಂಪಲ್ಸರಿ ಡ್ಯೂಟಿ ಮಾಡಿ. ಅವರಲ್ಲಿ ರೇಟ್ ಬರಲಿಲ್ವಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ಅವ್ರು ಏನಾರು ಹಂಗೆ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ ಅನ್ನೋಂಗಿದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ಡೌನ್ಲೋಡ್ ಮಾಡಿ ಇಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ನಾನು ಅದು ಆ ವಿಡಿಯೋನ ಡೌನ್ಲೋಡ್ ಮಾಡಿ ಗ್ರೂಪಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಇಟ್ಕೊಬಂದು ಇದೇ ವಿಡಿಯೋನ ತೋರಿಸಿ ಪೊಲೀಸವ್ರಿಗೆ, ಆವಾಗ ಬಂದಂಥ ಕಸ್ಟಮರ್ ಹತ್ರ ದುಡ್ಡು ಕಲೆಕ್ಟ್ ಮಾಡಿ. ಇಷ್ಟೇ ಮಾತು. ಇಲ್ಲ ಇವ್ರ ಹತ್ರ 25 ರೂಪಾಯಿ ಬರುತ್ತೆ, ನಾವು ಸರಿ ತಗೊಳಕ್ಕೆ. ಆಮೇಲೆ ಇನ್ನೊಂದೇನು, ವೆಹಿಕಲ್ಗಳು ಮಿನಿ, ನಂದು ಸಿಡನ್ ಗಾಡಿ ಇದೆ ಅಂದರೆ ಸಿಡನ್ ಗಾಡಿ ಅಷ್ಟೇ ಬುಕ್ಕಿಂಗ್ ಬರಬೇಕು. ಮಿನಿ ಗಾಡಿ ಮಿನಿ ಗಾಡಿ ಕೊಡಿ. ಮಿನಿ ಗಾಡಿಗೆ ಜಾಸ್ತಿ ಜನ ಹೋಗ್ತಾರೆ ಅಂದರೆ ಹೋಗ್ಲಿ, ಮಿನಿ ಗಾಡಿ ಇರೋರು ಬದುಕಲಿ ಚೆನ್ನಾಗಿ, ನಮ್ಮ ನಿಧಾನಕ್ಕೆ ಬರಲಿ ಬಾಡಿಗೆ. ಬನ್ನಿ ಸರ್, ಬನ್ನಿ ಬನ್ನಿ, ಒಬ್ರಿಗೊಬ್ರು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಗೆ ಆಮೇಲೆ ಇವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನೈತೆ ಗೊತ್ತಾ ಸರ್, ನನಗೆ ರಿಕ್ವೈರ್ಮೆಂಟ್ ಅವ್ರು ಕೇಳ್ತಾ ಇರೋದು ಏನಂದರೆ, ನೀವು ನನಗೆ ಗ್ಯಾರಂಟಿ ಕೊಡ್ತೀರಾ ನಮ್ಮ ಅಪ್ಲಿಕೇಶನ್ನ ಲಾಗಿನ್ ಮಾಡ್ತಾರಾ, ಅವರು ನಮ್ಮ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡ್ತಾರಾ ಅನ್ನೋದು ಅವ್ರು ಕೇಳ್ತಾ ಇದ್ದಾರೆ. ನಾನು ಅದಕ್ಕೆ ಅವತ್ತು ಅವ್ರಿಗೆ ಅದೇ ಹೇಳಿದ್ದು, ಮಿನಿಮಮ್ ನನಗೆ ಫಿಕ್ಸ್ ಮಾಡಿ 1 ತಿಂಗಳು ಅವಕಾಶ ಕೊಡಿ. ನನಗೆ ಒಂದೇ 1 ತಿಂಗಳು ಸಿಡನ್ ಗಾಡಿ ಬುಕ್ಕಿಂಗ್ ಬರಬೇಕು, ಮಿನಿ ಗಾಡಿ ಬುಕ್ಕಿಂಗ್ ಬರಬೇಕು. ಜೊತೆಗೆ AC ಅಲ್ಲಲ್ಲ, AC ನಾನ್ AC ಅಂತ ಗೌರ್ಮೆಂಟ್ ಹೇಳಿಲ್ಲ. ನೀನು AC ಆದರೂ ಅದೇ ರೇಟೆ, ನಾನ್ AC ಆದರೂ ಅದೇ ಅಷ್ಟೇ. ಒಂದು ವೇಳೆ ನೀವು ಕಂಪ್ನಿಲಿ ಜನಗಳನ್ನ ಯೋಚನೆ ಮಾಡಿ ಕಡಿಮೆ ಮಾಡ್ತೀನಿ ಅನ್ನೋದಾದರೆ ಅದನ್ನು ಲೆಟ್ರನ್ನ ಬರ್ಕೊಂಡು ನೀವು ಆ ಆದೇಶದ ಕಾಪಿನ ಗೌರ್ಮೆಂಟಿಗೆ ಕೊಟ್ಟು ಅವ್ರ ಕಡೆಯಿಂದ ಅಪ್ರೂವಲ್ ತಗೊಂಡು ಆಯಿತು ನೀವು ಮಾಡಿ ಅಂತ ಅವ್ರು ಹೇಳ್ಬೇಕು. ಅಲ್ಲಿವರೆಗೂ ನಾವು AC ಓಡಿಸ್ತೀವಿ, ಇಲ್ಲ ನಾನ್ AC ಓಡಿಸ್ಕೊತೀವಿ. ನಮ್ಗೆ ಅದನ್ನು ನೀವು ಕೇಳೋಂಗಿಲ್ಲ. ಕಸ್ಟಮರ್ ನಾವೆಲ್ಲಕ್ಕೂ AC ಹಾಕ್ತೀವಿ. 24 ಕೊಡೋರು ನಾವೆಲ್ಲಕ್ಕೂ AC ಹಾಕ್ತೀವಿ. ಅಲ್ಲ, ಇಲ್ಲಿರೋದೇ ಬರೀ ನಾನ್ AC ಅಂತ ತೋರಿಸ್ತಾರ ಅವರು. ಸಿಡನ್ನು ನಾನ್ AC ಹಾಂ, ಅದೇ ಈಗ ಅದನ್ನೇ ಮಾತಾಡೋಣ ಇರಿ ಸರ್. ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ. ಅವ್ರೇನು ಹೇಳಿದ್ರು, ನನ್ನ ಮೇಲ್ಗಡೆ ಕರ್ಕೊಂಡೋಗಿ, ಇಲ್ಲ ಸರ್ ಇದನ್ನ ಸರಿ ಮಾಡ್ತೀವಿ ಅಂದರು. ಹೆಚ್ಚು ಕಮ್ಮಿ 1-1.5 ತಿಂಗಳ ಮೇಲೆ ಆಯಿತು ಅನ್ಕೋತೀನಿ, ನೆನಪಿಲ್ಲ ಅದು. ಒಟ್ಟಲ್ಲಿ 1-1.5 ತಿಂಗಳ ಮೇಲೆ ಆಗಿದೆ.
ನಿಮ್ಮೊಂದ್ಸಲ ಅಪ್ಡೇಟ್ ಕೊಟ್ಟಿದ್ದೆ ಗೊತ್ತಾ, ನಮ್ಮ ಹತ್ರ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ. 1.5 ಆಯ್ತಾ? ಅವಾಗಿಂದ ಅವ್ರು ಇನ್ನೂ ಮಾಡ್ತಾನೇ ಇದ್ದಾರೆ. ಅದು 2 ನಿಮಿಷದ ಕೆಲಸ. ನಾ ಸಿಸ್ಟಮ್ ಅಲ್ಲಿ ಹೋಗಿ ಟಪ ಟಪನ್ನು ಹೊಡೆದು ಮಾಡಿ ಮುಗಿತ್ತು. ಬ್ಲ್ಯಾಕ್ ಮಾಡೋದಾದ್ರೆ 5 ನಿಮಿಷಕ್ಕೆ ಮಾಡ್ಬಿಡ್ತಾರೆ. ಬ್ಲ್ಯಾಕ್ ಮಾತ್ರ ಮಾಡ್ಬೋದು, ರೇಟ್ ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ ಇವ್ರಿಗೆ. ಅಷ್ಟೇ, ನಮ್ಗೆ ಅಷ್ಟೇ ಬೇಕಾಗಿರೋದು. ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ಹೌದು. ಈಗ ನಾವೆಲ್ಲರೂ ಮೀಟರ್ ಟ್ಯಾಕ್ಸಿ ಓಡಿಸೋರು, ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಜನ ಇದ್ದಾರೆ. ಖಂಡಿತ ಬಂದಿಲ್ಲ ಅವರು. ಹೌದು. ನಮ್ದೆಲ್ಲ ರಿಕ್ವೈರ್ಮೆಂಟ್ ಇಷ್ಟೇ. ನಾವು ನಾನ್ ಎ ಸಿ ಅಂತಲ್ಲ, ನಾವು ಎಲ್ಲರಿಗೂ AC ಸರ್ವಿಸೇ ಕೊಡ್ತೀವಿ. ನಮ್ಮ ಉದ್ದೇಶ ಸರ್ವಿಸ್ ಕೊಡಬೇಕು, ಚೆನ್ನಾಗಿ ಅವ್ರನ್ನ ನೋಡ್ಕೊಬೇಕು ಕಸ್ಟಮರ್ಗಳಿಗೆ, ಇಷ್ಟೇ. ನೀವು ಕಸ್ಟಮರ್ ನೀವೇನು ಹೇಳ್ತಾ ಇರೋದು ಅಂದರೆ ಎಲ್ಲ ಕಡೆನೂ ಅವ್ರ ಕಡೆ ಹೋಗ್ಬಿಡ್ತಾರೆ ಕಸ್ಟಮರು. ನಾನು 24 ಮಾಡ್ಬಿಟ್ರೆ ಅವ್ನು 22 ಇಲ್ಲ 20 ಇಲ್ಲ ಆಫರು ಏನೇನೋ ಕೊಟ್ಟವ್ರ ಹತ್ರ ಹೋಗ್ಬಿಡ್ತಾರೆ ಅಂತ. ನಾನು ಇದಕ್ಕೆ ನನ್ನ ಕ್ವಶನ್ ಉತ್ತರ ಏನು ಅಂದರೆ, ಅವ್ರು ಹೋದ್ರೆ ನಿಮ್ಗೆ ನಷ್ಟ ಏನು, ಹೋಗ್ಲಿಲ್ಲ ಅಂದರೆ ಲಾಭ ಏನು? ನನಗೆ ನೀವು 45 ರೂಪಾಯಿ ತಗೋತಾ ಇದ್ದೀರಾ ಅಂದ್ಕೊಳ್ಳಿ ಒಂದಿನಕ್ಕೆ. ಅದು ಪಾಪ ನೀವೇನು ಮಾಡ್ತಾ ಇದ್ದೀರಾ, 2 ಮಿನಿಮಮ್ ಬುಕ್ಕಿಂಗ್ ಆಗಿದ್ರೆ ನೀವು ಅದು ಬರೀ 20 ರೂಪಾಯಿ ಕಟ್ಟಿ ಅಂತೀರಾ. 2 ಮೇಲೆ ಒಂದೇ ಆಯಿತು ಅಂದರೆ ಅವಾಗ 45 ಕಟ್ಟಿ ಅಂತೀರಾ. ಅದರಲ್ಲೂ ಕೂಡ ನೀವು ಡ್ರೈವರ್ಗಳಿಗೆ ಬೆನಿಫಿಟ್ ಕೊಟ್ಟಿದ್ದೀರಿ. ಇಷ್ಟೆಲ್ಲ ಕೊಟ್ಟ ಮೇಲೆ ನಿಮ್ಮದೇ ಬುಕ್ಕಿಂಗ್ ನಾನು ನಿನ್ನೆ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಹತ್ರಲ್ಲೇ 598 ರೂಪಾಯಿ ನೋಡಿ. ಜನ ಅಷ್ಟು ಕೊಡೋಕೆ ರೆಡಿ ಇದ್ದಾರೆ, ಬುಕ್ಕಿಂಗ್ ಮಾಡೋಕೆ ರೆಡಿ ಇದ್ದಾರೆ. 20 ಕೊಡಲ್ವಾ? ಅದು 23 ರೂಪಾಯಿ ಬಂದಿದೆ ಸರ್. ಒಂದು ಹೇಳ್ತೀನಿ ಕೇಳಿ, ಇದು ಯಾವ ಥರ ಆಗುತ್ತೆ ಅಂತಂದರೆ, ನೀವು ಡ್ರೈವರ್ ಕಡೆಯಿಂದ ನೋಡ್ತಿರೋದು ಸಹಜ, ಅದು ನನಗೂ ಅರ್ಥ ಆಗ್ತಿದೆ. ಒಂದು ಕಸ್ಟಮರ್ನೂ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದರೆ, ಒಬ್ಬೊಬ್ಬರ ಹತ್ರನೂ 24 ರೂಪಾಯಿ ಕೊಟ್ಟೇ ಬರುವಷ್ಟು ಅವ್ರ ಹತ್ರ ಇದ್ದಿರತ್ತೋ ಇಲ್ವೋ, ಆ ಶಕ್ತಿ ಇದೆಯೋ. 1 ಸೆಕೆಂಡ್ ನನಗೆ ಮಾತಾಡಕ್ಕೆ ನಿಮಿಷ ಇರಿ, ಅವ್ರು ಮಾತಾಡಲಿ, ಅಲ್ಲಿ ಒಬ್ಬೊಬ್ಬರೇ ಮಾತಾಡಿ. 1 ಸೆಕೆಂಡ್ ನನಗೆ ಅಲ್ಲೇ ಮಾತಾಡಕ್ಕೆ. ಟೈಮ್ ಆಗುತ್ತೆ, ಅಲ್ಲಿ ನಾಳೆ ಅಲ್ಲಿ ಹೋಗ್ಬೋದು. ಕಸ್ಟಮರ್ ಶಕ್ತಿ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ ಸರ್. ಸರ್ಕಾರ ಅದನ್ನ ಯೋಚನೆ ಮಾಡಬೇಕು ಸರ್, ನೀವಲ್ಲ ಅದನ್ನ ಯೋಚನೆ ಮಾಡಬೇಕಾಗಿರೋದು. ಈಗ ಸರ್ಕಾರ ಒಂದು ನಿಮಿಷ, ಇವಾಗ ಅಣ್ಣ ಇದನ್ನ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಅವತ್ತು. ಇರಪ್ಪ ಎಲ್ಲರೂ ಒಂದೇ ಥರ ರೇಟ್ ಕೊಡಲ್ಲ ಅಂತ. ಈಗ ನಿಮಗೆ ಸತ್ಯ ನಿದರ್ಶನ ನನ್ನ ಹತ್ರ ವಿಡಿಯೋ ಇದೆ. ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇವನು ಅಧಿಕಾರಿ ಏನು ಹೇಳ್ತಾನೆ ಅಂದರೆ, ಸರ್ ಇವ್ರು ಯಾರಿಗೂ ನಾವು ಎಲ್ಲರಿಗೂ ಇದೇ ಆದೇಶನ ಕೊಟ್ಟಿರೋದು ಅಂತ ಒಂದು ಕಂಪ್ಲೇಂಟ್ ಕಾಪಿ ಕೊಡೋಣ. ಇದು ಕೇವಲ 30 ಜನದ್ದು 40 ಜನದ್ದು ಇದೆ. ಇದನ್ನ ರೆಡಿ ಮಾಡಿ ಇಕ್ಕಿದ್ದೀನಿ. ಇದ್ರಲ್ಲಿ ಏನ್ ಬರ್ದಿದ್ದೀವಿ ಅಂತ ಕ್ಲೀನಾಗಿ ಒಂದ್ಸಲ ಓದ್ಕೊಂಬಿಡಿ. ಆ ಫೋಟೋನು ಬೇಕಾದ್ರೆ ಕಳಿಸ್ಬಿಡ್ತೀನಿ. ಇದೇ ಕಾಪಿನ ನಾವು ಇಟ್ಕೊಂಡು ನಿಮ್ದು ಎಷ್ಟೇ ಬಾಡಿಗೆ ಬರಲಿ, ನಾವು ನಿಮ್ಮನ್ನ ರೇಟ್ ಜಾಸ್ತಿ ಮಾಡಿ ಅಂತ ನಾವು ಕೇಳೋದೇ ಇಲ್ಲ. ನಮ್ಮ ಪಾಡು ನಾವು ಮೀಟರ್ ಹಾಕತ್ತೀವಿ, ಡ್ಯೂಟಿ ಮಾಡ್ತೀವಿ, ಓಡಿಸ್ಕೊತೀವಿ. ಒಂದು ವೇಳೆ ಇರೀರಿ, ಒಂದು ವೇಳೆ ನಿಮಿಷ ಇರಿ, ನಿಮ್ಮ ಪರವಾಗಿ ಮಾತಾಡ್ತಾರೆ ಇರಿ. ಒಂದು ವೇಳೆ ಆ ಕಿಲೋಮೀಟ್ರು, ಈಗ ಉದಾಹರಣೆಗೆ 10 ಕಿಲೋಮೀಟರ್ ಡ್ರಾಪ್ ಇರುತ್ತಪ್ಪ, ನಮ್ಮ ಸಿಸ್ಟಮ್ ಅಲ್ಲಿ 15 ತೋರಿಸಿದ್ರೆ ಆಗ ಕಸ್ಟಮರ್ ನೋಡಪ್ಪ ನಾನು 10 ಕಿಲೋಮೀಟರ್ ನಾನು ಹೋಗಿದ್ದು, ಇವ್ರದ್ದು ಯಾವುದೋ ಬಿಲ್ ತೋರಿಸೋರು 15 ಕಿಲೋಮೀಟರ್ ಬಂತು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ನೀವು ನಮ್ಮನ್ನು ಬ್ಲಾಕ್ ಮಾಡಿ. ಓಕೆನಾ? ಒಂದು. ಎರಡನೇದು, ಟೋಲ್ ರೋಡಲ್ಲಿ ಹೋಗಿರಲ್ಲ ಇವ್ನು, ಟೋಲ್ ರೋಡ್ ದುಡ್ಡು ತಗೊಂಡಿರ್ತಾನೆ ಅಂದ್ಕೊಳ್ಳಿ. ಯಾಕಂದರೆ ನಮ್ಮದಲ್ಲಿ ಟೋಲ್ ಆ್ಯಡ್ ಮಾಡೋ ಆಪ್ಷನ್ ಇದೆ. ವಿತೌಟ್ ಟೋಲು ಎಲ್ಲ ಬಿಲ್ ಬರೋದೇ ವಿತೌಟ್ ಟೋಲು. ಯಾವ್ಯಾವ ಟೋಲ್ ಹೊತ್ತು ಆ ಟೋಲ್ ಮ್ಯಾನುವಲ್ ಆ್ಯಡ್ ಮಾಡೋದಿದೆ. ಜೊತೆಗೆ ಡಿಸ್ಕೌಂಟು ಇದೆ, ಡಿಸ್ಕೌಂಟ್ ಕೊಡೋಕ್ಕೂ ಆಪ್ಷನ್ ಇದೆ. ನನಗೆ ಆ ಕಸ್ಟಮರ್ ಯಾರೋ ವಯಸ್ಸಾಗಿದೆಯೋ ಇಲ್ಲ ಬಡವರು, ಅವ್ರ ಸಿಚುವೇಶನ್ ನೋಡ್ಕೊಂಡು ನಾನು ಡಿಸ್ಕೌಂಟ್ ಕೊಡ್ಕೊತೀನಿ. ಖಂಡಿತ. ಆಯ್ತಾ? ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ನಾನು ಕೊಡಬೇಕಾಗಿರೋ ಡಿಸ್ಕೌಂಟ್ನ ನೀವು ಕೊಡ್ತಾ ಇದ್ದೀರಾ. ನಾವೇನು ಕೇಳ್ತಾ ಇದ್ದೀವಿ, ನನ್ನ ಅಧಿಕಾರ ಅದು. ಇಲ್ಲ ನಿಮ್ಮದ್ರಲ್ಲೇ ಏನು ಮಾಡಿ ಗೊತ್ತಾ, 24 ಫಿಕ್ಸ್ ಮಾಡಿ, ಮಾಡಿಬಿಟ್ಟು ನಿಮಗೆ ಡಿಸ್ಕೌಂಟ್ ಕೊಡೋ ಆಪ್ಷನ್ ಕೊಟ್ಬಿಡಿ, ಟೋಲ್ ಆ್ಯಡ್ ಮಾಡೋ ಆಪ್ಷನ್ ಕೊಟ್ಬಿಡಿ. ಮತ್ತು ಇನ್ನೊಂದೇನು ಅಂದರೆ, ಒಂದು ಬುಕ್ಕಿಂಗ್ ಅವ್ನು 10 ಕಿಲೋಮೀಟರ್ ಮಾಡಿರ್ತಾನೆ, ಅಲ್ಲಿ ಮುಂದಕ್ಕೆ ಹೋಗುವಂತಾನೆ. ನೀವು ಕಿಲೋಮೀಟರ್ ಏನು ಮಾಡ್ತೀರಾ, ಅವ್ನು 5 ಕಿಲೋಮೀಟರ್ ಹೋಗಲಿ 10 ಕಿಲೋಮೀಟರ್ ಹೋಗಲಿ ಅಷ್ಟೇ ಬಿಲ್ಲೇ ಕೊಡ್ತೀರಾ. ಆದರೆ 10 ಕಿಲೋಮೀಟರ್ ಹೋಗೋನು 2 ಕಿಲೋಮೀಟರ್ ಇಲ್ಕೊಂಡ್ರೆ ನೀವು 2 ಕಿಲೋಮೀಟರ್ಗೆ ಏನು ಮಾಡ್ತೀರಿ, 2 ಕಿಲೋಮೀಟರ್ ಬಿಲ್ ಕೊಡ್ತೀರಾ. ಅದೇ ಹಂಗೆ ಇಲ್ಲ, ಅದಕ್ಕೂ ಸಾಲ್ವ್ ಆಗಿದೆ. ಈಗಾಗಲೇ ನಿಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಆ ಇಶ್ಯೂ ರಿಸಾಲ್ವ್ ಆಗಿದೆ. ಒಂದೇನಾಗುತ್ತೆ ಅಂತಂದರೆ, ನಾವು ಯಾವುದೇ ಯಾರೇ ಆಗಲಿ, ಯಾವುದೇ ಕಂಪನಿ ಆಗಲಿ, ಒಂದು ಆ್ಯಪ್ ಡಿಸೈನ್ ಮಾಡಬೇಕಾದ್ರೆ ಅದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಹೇಳ್ತಾರೆ. ಅಂದರೆ ಈಗ ಟ್ರ್ಯಾಕ್ ಮಾಡಬೇಕಾದ್ರೆ ನೀವು ಒಂದು ಯು ಟರ್ನ್ ಹಾಕಿ ಬರ್ಬೋದು, ಕರೆಕ್ಟಾಗಿ ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ ಯು ಟರ್ನ್ ಹಾಕಿ ಬರ್ಬೋದು. ಇಲ್ಲ ಅಂತಂದರೆ ನಿಮಗೆ ಇಮಿಡಿಯೇಟಾಗಿ ಟರ್ನ್ ಆಗಲ್ಲ ಅಂಥೇಳಿ ಒಂದು ಟರ್ನ್ ಮಿಸ್ ಮಾಡಿದರೆ ಇನ್ನೊಂದು ಯು ಟರ್ನ್ ಹಾಕಿ ಕ್ರಾಸ್ ಮಾಡಿ ಬರ್ತೀರ. ಆ ರೇಡಿಯಸಲ್ಲಿ ಬಫರ್ ರೇಡಿಯಸ್ ಅಂತ ಇಡ್ತಾರೆ. ಅಂದರೆ ಅದು ಕಸ್ಟಮರ್ಗೂ ಹೆಲ್ಪ್ ಆಗಲಿ, ಡ್ರೈವರ್ಗೂ ಹೆಲ್ಪ್ ಆಗಲಿ. ಆ ಬಫರ್ ರೇಡಿಯಸ್ ಒಳಗಡೆನೇ ನೀವು ಟ್ರಾವೆಲ್ ಮಾಡಿದರೆ ಅದು ಎಕ್ಸ್ಟ್ರಾ ಕಿಲೋಮೀಟರ್ ಕೌಂಟ್ ಆಗುತ್ತೆ. ಬಫರ್ ರೇಡಿಯಸ್ ಬಿಟ್ಟು ಅಂತಂದರೆ
ಆ ಜಾಗ ಬಿಟ್ಟು ನೀವು ಇವಾಗ ರೂಟ್ ಕ್ಲೋಸ್ ಆಗಿದೆ ಆಯಿತಾ, ನೀವು 1 ಕಿಲೋಮೀಟ್ರ್ ಹೋಗೋ ಕಡೆ 4 ಕಿಲೋಮೀಟ್ರ್ ಹೋಯ್ತು ಅಂದರೆ ಅದು ಆ್ಯಡ್ ಆಗೇ ಆಗುತ್ತೆ. ಇಲ್ಲ ಒಂದು ಸೆಕೆಂಡ್ ಇದರಲ್ಲಿ ಆಗ್ತಿಲ್ಲ, ನಾನು ಒಪ್ಕೋತೀನಿ. ಯಾಕೆಂದರೆ ನಾನು ಓಡಿಸಿದ್ದೀನಿ, ಶನಿವಾರ ನಾನೇ ಓಡಿಸಿದೆ, ನಾನೇ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಬೇಕಾದ್ರೆ ನಾನು ಊಬರಲ್ಲಿ ಓಡಿಸಿ, ನಾನು ನಮ್ಮ ಯಾತ್ರೆಯಲ್ಲೇ ಓಡಿಸಿ, ನಾನು 4 ಬುಕ್ಕಿಂಗ್ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ರೈಡ್ ಆಗಲಿಲ್ಲ. ಯಾಕಂದರೆ ಇಲ್ಲಿ ಪೀಣ್ಯದಲ್ಲಿ ರೋಡ್ ಕ್ಲೋಸ್ ಆಗಿತ್ತು ಅಂತ ನನಗೆ 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯಿತು. ಅದು ಫೀಡ್ಬ್ಯಾಕ್ ಕೊಟ್ಟಿದ್ವಿ. ಇದು ಯಾರೂ ಮಾಡ್ತಿಲ್ಲ, ಖಂಡಿತವಾಗ್ಲೂ ಯಾವ ಕಂಪ್ನಿಯವರು ಮಾಡಲ್ಲ. ನಾನೇ ಸ್ವತಃ ರೈಡ್ ಟೆಸ್ಟ್ ಮಾಡಿದ್ದೇನೆ ನೋಡಿ ಸರ್. ಈಗ ನಮ್ಮದು ಇದೇ ಕಂಪ್ನಿ ನಿಮ್ಮ ಥರನೇ ಅಣ್ಣ, ನಿಮ್ಮ ಥರನೇ ಇದು ಅಪ್ಲಿಕೇಶನು. ಅವ್ರದ್ದು ನಗರ ಮೀಟರ್ ಟ್ಯಾಕ್ಸಿ ಅನ್ಕೊಂಡು ಫಿಸಿಕಲ್ ಮೀಟರ್ ಹಾಕೊಂಡಿದ್ದಾರೆ, ಅಂದರೆ ವೀಲ್ ತಿರ್ದಂಗೆ ಬಿಲ್ ಓಡುತ್ತೆ. ನಾನು ಅವ್ರದೇ ಗಾಡಿನಲ್ಲಿ ಕೂತ್ಕೊಂಡು ಇದನ್ನು ಕೂಡ ಆನ್ ಮಾಡಿಕೊಂಡು ನಾವು ಒಂದು ರೌಂಡನ್ನ ಸರ್ವೆ ಮಾಡಿದ್ವಿ. ಇದರಲ್ಲೂ ಕರೆಕ್ಟಾಗಿ ಅವ್ರು ಎಲ್ಲಿ ಯೂಟರ್ನ್ ಮಾಡಿದ್ರು, ಆ ವೀಲ್ ಹೆಂಗೆ ತಿರುಗುತ್ತೋ, ಎಷ್ಟು ಕಿಲೋಮೀಟ್ರ್ ಬಂತು ಅಷ್ಟೇ ಕಿಲೋಮೀಟ್ರ್ ಇದರಲ್ಲೂ ಬಂತು. 10 ಕಿಲೋಮೀಟ್ರ್ ಹೋಯ್ತು, 10 ಕಿಲೋಮೀಟ್ರ್ ಬಂತು, 5 ಕಿಲೋಮೀಟ್ರ್ ಬಂತು, 5 ಕಿಲೋಮೀಟ್ರ್ ಬಂತು. ನಿಮ್ದು ಏನಾಗ್ತೈತೆ, ಮೊದಲೆಲ್ಲ ಏನಾಗ್ತಾಯಿತ್ತು, ಇಲ್ಲಿ ಪಿಕಪ್ ಮಾಡಿ ಅಲ್ಲೇ ಕ್ಲೋಸ್ ಮಾಡಿದ್ರು ಒಂದೇ ದುಡ್ಡು ಬರ್ತಿತ್ತು. ಈಗೇನಾಗ್ತಾಯಿದೆ ಅಂದರೆ ದೂರ ಹೋದರೆ ಬರೋಲ್ಲ ಬಿಲ್ಲು, ಹತ್ರದಲ್ಲಿ ಕ್ಲೋಸ್ ಮಾಡ್ತೀವಿ, ಹತ್ರ ಬಿಲ್ ಬರುತ್ತೆ. ಈ ಥರ ಬರ್ತಾ ಇದೆ. ಈಗ ನಮ್ಮ ಕ್ವಶನ್ ಇಷ್ಟೇ ಸರ್, ನಾನು ಇಷ್ಟೆಲ್ಲ ಸುಮ್ಮನೆ ಜಾಸ್ತಿ ಮಾತಾಡೋದು ಟೈಮ್ ನಮ್ಗೆ ಇಷ್ಟ ಇಲ್ಲ. ನೀವು ನಮಗೆ ಫ್ರೆಂಡ್ಶಿಪ್ಪಲ್ಲಿ ಇದ್ರಿ, ನಮಗೆ ಬೆಲೆ ಕೊಟ್ಟಿದ್ದೀರಿ, ಆ ಬೆಲೆಗೋಸ್ಕರ ಕೂತ್ಕೊಂಡು ಮಾತಾಡೋಣ ಅಂತ ಬಂದಿದ್ದು. ಆಮೇಲೆ ಇನ್ನೊಂದೇನು ಅಂದರೆ ನಾವು ಇನ್ನು ಮುಂದೆ ನೇರವಾಗಿ ಹೇಳ್ತಾ ಇದೀವಿ, ಇನ್ನು ಮುಂದೆ ನೀವು ಕಡಿಮೆ ಜಾಸ್ತಿ ನೀವೇನಾದ್ರು ಮಾಡ್ಕೊಳ್ಳಿ, ನಮಗೆ ಬೇಡ. ಅದು ನೀವು ಕೊಟ್ಟಿಲ್ಲ ಅಂದ್ರೂ ನಾವು ಮೀಟ್ರ್ ಹಾಕೊಂಡು ಇದೇ ಬಿಲ್ಲನ್ನು ತೋರಿಸಿ ತಗೋತೀವಿ. ಒಂದು ವೇಳೆ ನೀವೇನಾದರೂ ಬ್ಲಾಕ್ ಏನಾರು ಮಾಡ್ತೀನಿ ಅಂದರೆ ಐಡಿನ ನಾನು ಇವಾಗಲೇ ಹೇಳ್ಬಿಡಿ, ನಾನು ಈಗಲೇ ಪೊಲೀಸವ್ರನ್ನ ಕರೆಸ್ತೀನಿ, ಅದೇನೈತೆ ಅವ್ರ ಎದುರುಗಡೆ ಹೇಳ್ಬಿಡಿ. ಆಮೇಲೆ ಇನ್ನೊಂದೇನು, ನೀವು ಲೈಸೆನ್ಸ್ ತಗೊಂಡಿಲ್ಲ ಅನ್ನೋದು ನನಗೆ ಡೈರೆಕ್ಟಾಗಿ ಅವರೇ ಇನ್ಸ್ಪೆಕ್ಟ್ರೇ ಹೇಳಿದ್ದಾರೆ. ಏನು ಅಗ್ರಿಗೇಟರ್ ಲೈಸೆನ್ಸ್ ಅಲ್ಲಲ್ಲ, ಅಗ್ರಿಗೇಟ್ರ್ ಅಲ್ಲ. ನೀವು ಫಸ್ಟ್ ಆಫ್ ಆಲ್ ನೀವು ನಮಗೆ ಸರ್ವಿಸ್ ಕೊಡೋಕ್ಕೆ, ಜನಗಳಿಗೆ ಮತ್ತು ಡ್ರೈವರ್ಗಳಿಗೆ ಸರ್ವಿಸ್ ಕೊಡೋಕ್ಕೆ ಲೈಸೆನ್ಸ್ ಇದೆಯಲ್ಲ, ಆ ಲೈಸೆನ್ಸನ್ನೇ ಇವ್ರು ತಗೊಂಡಿಲ್ಲ. ಅವರು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಯಾರೇ ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಾರೆ ಅಂದರೆ ಅವ್ರು ಯಾವುದೇ ರೂಪದಲ್ಲಿ ಮಾಡಿದ್ರು ಇದೇ ರೇಟಲ್ಲೇ ಕೊಡಬೇಕು ಅಂತ ಹೇಳಿ ನಿಮಗೆ ಈ ಕಂಪ್ಲೇಂಟ್ ಕಾಪಿಲೂ ಕೂಡ ಬರೆದಿದ್ದೀನಿ. ಈಗ ಕೊಟ್ಟಿದ್ನಲ್ಲ, ಅಲ್ಲಿ ಬರೆದಿರೋದು ಇಷ್ಟೇ ಸಿಂಪಲ್ಲು. ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ ಈ ಸಂಸ್ಥೆಗಳು ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚು ಮತ್ತು ಕಡಿಮೆ ಈ ಥರ ಮಾಡ್ತಾ ಇರೋದ್ರಿಂದಾಗಿ ಈ ಕಂಪ್ನಿಗಳನ್ನು ನೀವು ದಯವಿಟ್ಟು ಇಲ್ಲಿಂದ ಕರ್ನಾಟಕದಿಂದ ಉಚ್ಚಾಟನೆ ಮಾಡಿ. ಒಂದು ವೇಳೆ ಅವರೇನಾದರೂ ನಿಮ್ಮ ಅಂದರೆ ಅವ್ರು ಆರ್ಡರ್ ಕೊಡ್ತೀನಿ ಅಂತ ನಿಮಗೆ ನೋಟಿಸ್ ಕಳಿಸ್ತಾರೆ. ಈಗ ನಾಳೆನೋ ಹಿಡ್ದು ಕೊಟ್ಟು ಮೇಲೂ ಕೂಡ ನೀವು ಅದನ್ನೇ ಮುಂದುವರಿಸ್ತೀರಿ ಅನ್ನೋದಾದ್ರೆ ನೀವು ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಅವ್ರಿಗೂ ಹೇಳಿದ್ದೀನಿ. ಒಂದು ವೇಳೆ ನಿಮ್ಮ ಅಂದರೆ ಅವರ ಒಂದು ಆದೇಶನ ಹೊರಡಿಸಿ ನಿಮ್ಮದು ಸರಿ ಮಾಡಿಸ್ಬಿಟ್ರು ಅಂದರೆ ನಿಮ್ಮನ್ನು ನಾವು ದೇವ್ರ ಥರ ಪೂಜೆ ಮಾಡ್ತೀವಿ ಅಂತ ಅಲ್ಲೂ ಕೂಡ ಲಾಸ್ಟ್ ಲೈನಲ್ಲಿ ಬರ್ತಿದ್ದೀನಿ. ನಿಮ್ಗೆ ಆ ಫೋಟೋ ಕಳಿಸ್ತೀನಿ. ಅಂದರೆ ನಮ್ಮ ಉದ್ದೇಶ ಇಷ್ಟೇ, ಬಡ ಮಕ್ಕಳುಗಳು, ಬಡ ರೈತರ ಮಕ್ಕಳುಗಳು ದುಡಿಯೋಕೆ ಬಂದಿದ್ದೀವಿ. ನೀವು ಯೋಚನೆ ಏರ್ಪೋರ್ಟ್ಗೆ ಹೋಗೋಣ ಸರ್, 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಹೋಗೋಣ, ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗ್ತಾನೆ. ಅವ್ನಿಗೆ ಯಾಕೆ ಸರ್ ನೀವು ಕಡಿಮೆ ತೋರಿಸ್ಬೇಕು? ನಾವು ಕಡಿಮೆ ತೋರಿಸಿಲ್ಲ ಮಿನಿ ಬುಕ್, ಈಗ ನಾನ್ AC ಮಿನಿ ಅಂತ ಬುಕ್ ಮಾಡ್ತಾನೆ, ಅದನ್ನ ಹೇಳ್ತಿರೋದು. ನಾನ್ AC ಮಿನಿ ಅಂತ ಬುಕ್ ಮಾಡೋದು ಕೊಡ್ತೀರಾ? ನಾನು ಹೇಳೋದಿಷ್ಟೇ ಸರ್. ಅವನು ಸರ್ ಕ್ವಶನ್ ಒಬ್ಬರದು ತಾನೆ, ನೀವು ಪಾಯಿಂಟ್ ಬಿ ಏನು ಒಬ್ಬರೇ ಇರಲಿ ಒಂದು ನಿಮಿಷ ಹೇಳೋದು ಕೇಳಿ. ನೀವು ಇವಾಗ ಆಫೀಸ್ ಇಲ್ಲ ಹೇಳೋದು ಕೇಳಿ, ಏನು ಡಿಸ್ಕಸ್ ಮಾಡೋದು ಆಫೀಸ್ ಇರೋದು ಅದಕ್ಕೆ. ಒಂದೊಂದು ಕ್ವಶನ್ ಹಾಕಿ ಕೇಳಿ ಒಬ್ಬೊಬ್ರಿಗೆ ಆನ್ಸರ್ ಮಾಡೋಕ್ಕಾಗ್ತದೆ. ನಮ್ಮ ಹತ್ರ ಇರೋ ಒಬ್ಬರಿಗೆ ನಾವು ಯಾಕೆ ನೀವು ಆರಾಮಾಗಿ ಮಾತಾಡಿ, ನಾವು ಇರೋದೇ ಅದಕ್ಕೆ. ಅದಕ್ಕೆ ಆರಾಮಾಗಿ ಮಾತಾಡಿ. ಹಲೋ ಸರ್, ನಾನು ಇರೋದು ಅದಕ್ಕೆ ನೋಡಿ, ಇರೋದೇ ಅದಕ್ಕೆ ನಾನು ಇರೋದು ಅದಕ್ಕೆ ಹೇಳ್ತಿರೋದು. ಕ್ವಶನ್ ಒಬ್ಬರದೇ, ನೀವು ಅದ್ರ ಬಗ್ಗೆನೇ ಮಾತಾಡಿ. ಓಕೆನಾ? ಎಲ್ಲರೂ ಮಾತಾಡೋಣ, ಆನ್ಸರ್ ಮಾಡೋಕ್ಕಾಗಲ್ಲ. ಕೂತ್ಕೊಂಡು ಯಾಕೆ ಕೂತ್ಕೊಂಡೇ 588 ಆಟೋಗೆ, ಕಾರ್ಗೂ 500. ಬಂದಿರೋದು ಎಂತಕ್ಕೆ? ಒಬ್ಬೊಬ್ಬರೇ ಮಾತಾಡಿ ಅಂತಾನೆ ಕೇಳ್ತಿರೋದು. ನಾವು ಇರೋದು ಅದಕ್ಕೆ. ಡಿಸ್ಕಷನ್ ಬೇಕಾ, ಸೊಲ್ಯೂಷನ್ ಬೇಕು. 10 ಜನ ಕೇಳಿದಾಗ ನಾನು ಯಾರು ಆನ್ಸರ್ ಮಾಡಿ? 10 ಜನ ಯಾರು ಆನ್ಸರ್ ಮಾಡಿ? ಸೈಲೆಂಟ್ ಆಗಿರ್ಬೇಕು. ಒಬ್ರು ಮಾತಾಡ್ತಾರ, ಸುಮ್ಮನೆ ವಾದ ಬೇಡ. ಏನು ವಾದ ಮಾಡಿ? ನೀವು ವಾದ ಮಾಡಿದ್ರೆ ಅವರೆಲ್ಲರೂ ಮಾತಾಡ್ತಾರೆ. ಇವ್ರನ್ನ ನಾವು ಗ್ವಾಗರಿಯೋ ಅವಶ್ಯಕತೆ ಇಲ್ಲ ಸರ್. ನಾವು ಬಂದಿದ್ದ ಉದ್ದೇಶ ಇಷ್ಟೇ. ಒಂದು ಸೆಕೆಂಡ್ ಇರಿ, ನಾಗೇಶ್ ಅವರು ಇಲ್ಲೇ ಇದ್ದಾರೆ. ಇವೆಲ್ಲ ಆಗೋಕ್ಕಿಂತ ಮುಂಚೆ ನಾವು ನಾಗೇಶ್ ಅವ್ರನ್ನೇ ಮೊದಲೇ ಕರೆದು, ಸರ್ ಈ ಥರ ಆಗಿದೆ, ಹಿಂಗೆ ಮಾಡಬೇಕು ಅಂತ ನಾವು ಇದ್ದೀವಿ. ಒಂದು ಸೆಕೆಂಡ್ ಮಾತಾಡಕ್ಕೆ ಕರೆದು ಮಾಡಿಸಿ ಯಾರು ಮಾಡಿಲ್ಲ ಸರ್. ಹೌದಾ? ಬೇಕಾದ್ರೆ ನಾಗೇಶ್ ಅವ್ರು ಇಟ್ಟಿರೋ ವಿಶ್ವಾಸನೂ ಅದೇನೆ, ನಾವು ಮಾಡ್ತಾ ಇದ್ದೀವಿ ಕೆಲಸನ. ಹಾಗಂತ ನಾವು ಒಂದು ಅರ್ಥ ಮಾಡ್ಕೊಳ್ಳಿ, ಕಸ್ಟಮರ್ ಮತ್ತು ಡ್ರೈವರ್ ಮಧ್ಯೆ ಇರುವ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗಿರೋದು ನಾವು.
ಕರೆಕ್ಟಾ? ಈ ಕಡೆ ನಾನು ಇದ್ದಕ್ಕಿದ್ದಂಗೆ ನಾಳೆಯಿಂದ 24 ರೂಪಾಯಿ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಕೇಳಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಗೌರ್ಮೆಂಟ್ ಹತ್ರ ಹೋಗ್ತೀನಿ ಅಂತ ನೀವು ಒಂದು ಸೆಕೆಂಡ್ ಬಿಡಿ. ನೀವೇನು ಮಾಡಿ ನಮ್ಗೆಲ್ಲರಿಗೂ ಒಂದು ಕೂಪನ್ ಕೊಟ್ಬಿಡಿ. ನಮ್ಮ ಹತ್ರ ಓಡಿಸೋ ಡ್ರೈವರ್ಗಳಿಗೆಲ್ಲ ಒಂದು ಕೂಪನ್ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಪೆಟ್ರೋಲ್ ಅಲ್ಲೆಲ್ಲ ಬೇಡ, ಪೆಟ್ರೋಲ್ ಕೊಡೋದು ಬೇಡ ಬ್ರೋ. ಇರೋಣ ಪೆಟ್ರೋಲ್ ಕೊಡೋದು ಬೇಡ ಅಣ್ಣ. ನೀವು ಕಸ್ಟಮರ್ಗೆ 5 ರೂಪಾಯಿ ಕಿಲೋಮೀಟರ್ ಕೊಡಿ, ಉಳಿದಿದ್ದ ದುಡ್ಡು ನೀವು ಕೊಡಿ ಸರ್ ನಮಗೆ ಅಷ್ಟೇ. ಅದಕ್ಕೆ ಈಗ ನನ್ನ ಮಾತನ್ನು ನಿಲ್ಲಿಸ್ಬಿಟ್ಟು ನೀವು ಮಾತಾಡಿದ್ರಿ, ಈಗ ನಿಮ್ಮ ಮಾತು ನಿಲ್ಲಿಸಿ ನಾನು ಮಾತಾಡ್ತೀನಿ. ಮಾತಾಡಿ. ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಅದು ಯಾವಾಗ ನಾವು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕು, ಇವಾಗ ಇದ್ದಕ್ಕಿದ್ದಂಗೆ ನಿಮಗೆ ಸರಳ ಭಾಷೆಯಲ್ಲಿ ಹೇಳ್ತೀನಿ ತಗೊಳ್ಳಿ. ಒಂದು ತರಕಾರಿ ನಿಮಗೆ ಎಲ್ಲರೂ ಟೊಮೆಟೊ ಅನ್ನೋದು ಎಲ್ಲರೂ ತಿನ್ನೋರ ಸರ್, ಎಷ್ಟೇ ಬಡವನಾಗಿರಲಿ ಎಷ್ಟೇ ರಿಚ್ ಆಗಿರಲಿ ಟೊಮೆಟೊ ತಿಂದೇ ತಿಂತಾರೆ. ನಾಳೆ ಇದೇ ಕಸ್ಟಮರ್ ಡಿಮ್ಯಾಂಡ್ ನೋಡ್ದಲೆ ನಾನು ಟೊಮೆಟೊನ 250 ರೂಪಾಯಿ kg ಅಂತಂದರೆ ತಿನ್ನೋರು ಬಡವರು ಏನಾಗುತ್ತೆ? ಅದನ್ನ ಸರ್ಕಾರ ಯೋಚನೆ ಮಾಡಬೇಕು ಸರ್, ಸರ್ಕಾರ ಯೋಚನೆ ಮಾಡಬೇಕು. ಸರ್ಕಾರ ಯೋಚನೆ ಮಾಡಿ ಅದನ್ನ ಅನ್ಫಾರ್ಚುನೇಟ್ಲಿ ಯಾವಾಗ ಅಲ್ಲಿ ಮೀಡಿಯೇಷನ್ ಮಾಡಬೇಕಾಗಿದ್ದ ಅಥಾರಿಟಿ ಅದು ಪವರ್ ತಗೋತಾ ಇತ್ತು, ಆವಾಗ ನಾವು ಅಂತವರು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಲೇಬೇಕು ಸರ್. ಆಯ್ತು ಸರ್. ಅಣ್ಣ ಒಂದು ನಿಮಿಷ ಇರೋಣ ಅಣ್ಣ. ಈಗ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಏನಣ್ಣ, ಇವತ್ತು ನೆನ್ನೆನೂ ಅದು ಫೋನಲ್ಲಿ ಅವ್ರಿಗೆ ಅದನ್ನೇ ಹೇಳಿದೆ. ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅಲ್ಲೊಂದು ರೈಟಿಂಗಲ್ಲಿ ಕೊಡಿ, ನನ್ನ ಹತ್ರ ಗಾಡಿ ಓಡಿಸುವಂಥ ಕ್ಯಾಬ್ ಡ್ರೈವರ್ಸ್ಗಳು ಅಥವಾ ಆಟೋ ಡ್ರೈವರ್ಸ್ಗಳು ನಾನು ನೀಡಿದಂಥ ದರದಲ್ಲೇ ಓಡಿಸ್ಬೇಕು ಅಂತ ಒಂದು ರೆಗ್ಯುಲೇಟರಿ ಮಾಡಿ. ಒಂದು ನಿಮಿಷ, ಆ ಲೆಟ್ರನ್ನ ನಮ್ಗೊಂದು ಕಳಿಸ್ಬೇಕು. ಅಂದರೆ ನೀವು ಆನ್ಲೈನಲ್ಲಿ ಕಳಿಸ್ರಿ, ಏನು ಮಾಡ್ತೀರೋ ಕೊಡಿ. ಅದೇ ಥರ ನಮಗೆ ಆಯಿತು ಅಂತೇಳಿ ನೀವು ಸರ್ಕಾರಕ್ಕೆ ಹತ್ರ ಕೊಟ್ಟು ಅವ್ರು ನಿಮ್ಮ ಹತ್ರ ನಿಮಗೆ ಮಾನ್ಯತೆ ಕೊಟ್ಟಿದ್ರೆ ಅದನ್ನು ನಮ್ಗೆ ಇಡಬೇಕು. ಅವ್ರು ಯಾವಾಗಲೂ ಅವ್ರು ಎಲ್ಲಿವರೆಗೂ ಅವರು ನಿಮಗೆ ಮಾನ್ಯತೆ ಕೊಟ್ಟಿಲ್ಲ ಅಲ್ಲಿವರೆಗೂ ನಾವು ಇದೇ ರೇಟಲ್ಲಿ ನೀವು ಬಿಲ್ ಕೊಟ್ಟಿಲ್ಲ ಅಂದ್ರೂ ನಾವು ತಗೊಳ್ತೀವಿ, ನೀವು ID ಬ್ಲಾಕ್ ಮಾಡೋಂಗಿಲ್ಲ. ಇಷ್ಟೇ ನಮ್ಮದು ಮಾತು. ಖಂಡಿತ ಅದನ್ನು ಬರ್ಕೊಂಡು ಓಕೆ. ಅದರಲ್ಲೂ ಏನು ಈಗ ನೀವು ಹೇಳ್ದಂಗೆ ಮಾತಾಡದೇ ಇರೋ ಎಷ್ಟೋ ಡ್ರೈವರ್ಗಳವ್ರೆ, ಎಷ್ಟಾರ ಕೊಡ್ಲಪ್ಪ ನಾನು ನೋಡ್ತೀನಿ ಅನ್ನೋವ್ರೆ, ಅವ್ರನ್ನ ನಾವು ಬಲವಂತ ಮಾಡಲ್ಲ. ಓಕೆನಾ? ನಾವು ಬಂದಿದ್ದ ಕಸ್ಟಮರ್ಗೆ ನಾವು ಹೇಳೋದಿಲ್ಲ, ನೋಡಪ್ಪ ನಾನು ಗೌರ್ಮೆಂಟ್ ಮೀಟ್ರು ಅಂತ ಹೇಳಲ್ಲ. ಕರ್ಕೊಂಡು ನಾವು ಫಸ್ಟು ಆದ್ಯತೆ ಕೊಡೋದು ಕಸ್ಟಮರ್ಗೆ ಒಳ್ಳೆ ಸರ್ವಿಸು. ಏನ್ರಪ್ಪ, ನಾವು ವಿತ್ AC ಅವ್ರು ಬೇಡ ಅಂದರೆ ನಾವು ಆಫ್ ಮಾಡ್ಕೊತೀವಿ ಅಷ್ಟೇ. ವಿತ್ AC ಗಾಡಿ ಕ್ಲೀನಾಗಿ ಬೇಕು ಅಂದರೆ ನೀವೇನು ಮಾಡಿ, ಪ್ರತಿದಿನ 1 ನಿಮಿಷದ ವಿಡಿಯೋ ಕೇಳಿ, ಗಾಡಿ ಸುತ್ತ ವಿಡಿಯೋ ಮಾಡಿ. ಖಂಡಿತವಾಗ್ಲೂ ಅಧಿಕಾರ ನಿಮಗಿದೆ ಸರ್. ಏನು ಕಸ್ಟಮರಿಗೆ ನೀವು ಅವೇರ್ನೆಸ್ ಕೊಡ್ತೀರಾ? ಖಂಡಿತ. ಇಂಥದ್ದೇ ನಾನು ರೇಟಿಗೆ ಬರ್ತಾ ಇದ್ದೀನಿ ಅಂತ ಅಲ್ಲಿ ಕಸ್ಟಮರ್ಗೆ ನೀವು ಯಾವುದೇ ಥರದ ದಬ್ಬಾಳಿಕೆ ಇಲ್ದಲೆ ಒಂದು ಸೆಕೆಂಡ್ ಅವ್ರು ಏನು ಹೇಳ್ತಾರೆ ಕೇಳೋಣ. ನೀವು ಮಾಡಲ್ಲ ನನಗೆ ಗೊತ್ತಿದೆ, ಆದರೆ ನಾನು ನನ್ನ ಪರವಾದ ಸ್ಟೇಟ್ಮೆಂಟ್ ಹೇಳಬೇಕು. ಯಾವುದೇ ಪರವಾದ ದಬ್ಬಾಳಿಕೆ ಇಲ್ದಲೆ ಎಲ್ಲೂ ಇಲ್ದಲೆ ಅವ್ರು ಒಪ್ಕೋತಾ ಇದ್ದಾರೆ, ಕೊಡ್ತಾರೆ. ಸರಿ, ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಬ್ರದರ್ಸ್. ಈಗ ಎಲ್ಲರಿಗೂ ಓದೋಕೆ ಬರುತ್ತೆ, ಅವ್ರಿಗೆ ಬಂದು ಕೂತ್ಕೊಳ್ಳೋರು ಯಾರೋ ಅವಿದ್ಯಾವಂತರಲ್ಲ. ಒಂದು ವೇಳೆ ನಮಗೆ ಅವರು ಅವಿದ್ಯಾವಂತರು ಅಂತ ಕಾಣಿಸಿದ್ರೆ ನಾವು ಅವ್ರಿಗೆ ಹೇಳೋಣ. ಓಕೆನಾ? ಅದೇ ಅಲ್ವಾ ಸರ್ ನಿಮ್ದು ಹೇಳಿರೋದು? ಇದ್ರೊಳಗಡೆ ಇಲ್ಲೊಂದು ಸಪ್ರೇಟ್ ಇನ್ನೊಂದು ಲೈನ್ ಕೊಡ್ತೀನಿ ನಿಮಗೆ, ಹಾಕಿಸ್ಕೊಳ್ಳಿ. ಏನಂತ ಅಂದರೆ OTP ಕೊಡುವ ಮುನ್ನ ದಯವಿಟ್ಟು ಇಲ್ಲಿರುವಂಥ ಒಂದು ಪತ್ರವನ್ನು ಓದಿ ನಂತರ ಕೊಡಿ. ಒಂದು ವಾಯ್ಸ್ ಅಪ್ಡೇಟನ್ನು ಕೊಡ್ತೀನಿ. ನಿಮ್ಮ ಗಾಡಿಗಳಲ್ಲಿ ಮೊಬೈಲಲ್ಲಾದರೂ ಪ್ಲೇ ಮಾಡಿ, ಅವ್ರು OTP ತಗೊಳ್ಳೋಕೆ ಮುಂಚೆ ಇಲ್ಲೇ ಸಿಸ್ಟಮ್ಗಾರ ಪ್ಲೇ ಮಾಡಿಬಿಟ್ಬಿಡಿ. ಓಕೆನಾ? ಮಾಡಿಬಿಟ್ಟು ಬಿಟ್ಬಿಡಿ. ಕೇಳಿಸ್ಕೊಳ್ಳಿಲ್ಲ ನೀವು ವಿಡಿಯೋ ಮಾಡ್ಕೊಳ್ಳಿ. ಮೇಯ್ನು ಸೀಕ್ರೆಟಾಗಿ ವಿಡಿಯೋದು ಕ್ಯಾಮ್ರಾ ಹೇಳಿದ್ದೀನಲ್ಲ ಆನ್ ಮಾಡ್ಕೊಳ್ಳಿ. ಗಾಡಿ ಒಳಗೆ ಕುತ್ಕೊಂತಿದ್ದಂಗೆ ನೀವು ಅದನ್ನು ಪ್ಲೇ ಮಾಡಿ. ಫಸ್ಟು OTP ಹಾಕೋಕ್ಕೆ ಹೋಗ್ಬಿಡಿ. ಪ್ಲೇ ಮಾಡಿದ್ಮೇಲೆ ಅವ್ರು OTP ಕೊಟ್ಟರು ಅಂದರೆ ಒಂದು ಕನ್ನಡದಲ್ಲೂ ಕೊಡ್ತೀನಿ, ಒಂದು ಇಂಗ್ಲೀಷಲ್ಲಿ ಕೊಡ್ತೀನಿ, ಒಂದು ಹಿಂದಿಲಿ ಕೊಡ್ತೀನಿ, 3 ಭಾಷೆಯಲ್ಲಿ ಕೊಡ್ತೀನಿ ನಿಮಗೆ ಆಡಿಯೋನ. ಓಕೆನಾ ಬ್ರದರ್? ಅವಾಗ ಅವರು ನನಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊಳ್ಳಿಲ್ಲ, ನಮ್ಗೆ ಅದು ಗೊತ್ತಿಲ್ಲ. ಒಂದು ಸಿನಿಮಾದಲ್ಲಿ ಹೋದ್ಮೇಲೆ ನ್ಯಾಷನಲ್ ಅಂತಮ್ ಹೇಳ್ತಾ ಇರ್ತಾರೆ ಅವರು. ಒಬ್ಬ ಪಕ್ಕದಲ್ಲಿ ಎದ್ದು ನಿಂತ್ಕೊಂಡಿದ್ದಾನೆ ಅಂದರೆ ಇನ್ನೊಬ್ಬ ಪಕ್ಕದಲ್ಲಿ ನಿಂತ್ಕೊಳ್ಳೇಬೇಕು. ಅವ್ನು ಹಂಗೆ ಕೂತ್ಕೊಂಡೆ ಮಕ್ಕಳಿದ್ದಾರೆ ಜನ. ಇಲ್ಲೇ ಓದಕ್ಕೆ ಬರಲಿಲ್ಲ ಅಂದರೆ ಎದುರುಗಡೆ 3 ಅವರ್ 2 ಅವರ್ ಜರ್ನಿ ಅಥವಾ 1 ಅವರ್ ಜರ್ನಿ ಮಾಡ್ತಾನೆ ಅಂದರೆ ಎದುರುಗಡೆ ಇಷ್ಟಿದ್ರಲ್ಲಿ ಐತಪ್ಪ, ಇದೇನು ಅಂತ ಕಣ್ಣಾಯಿಸಲ್ವಾ? ಹಂಗೆ ನಾವು ಹೇಳೋದು, ನಿಮ್ಮ ಗಾಡಿನಲ್ಲಿ ಇದು ಯಾವುದು ಇಲ್ದಂತೆ ನೀವು ದುಡ್ತಾಡಕ್ಕೆ ಹೋಗ್ಬಿಡಿ. ಓಕೆನಾ ಸರ್? ನಿಮ್ಮ ಕಡೆ ನೀವು ಕ್ಲಿಯರ್ ಆಗಿ ನಾವು ಕ್ಲಿಯರ್ ಆಗ್ತೀವಿ. ಇವರು ಕೆಲವ್ರು ಏನು ಮಾಡ್ತೀವಿ, ಇದು ಏನಾಗ್ತಾ ಇದೆ ಗೊತ್ತಾ, ಇವ್ರದ್ದು ಯಾರೇ ಕೊಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತ ಕರ್ಕೊಂಡು ಹೋಗೋರೆ. ಕೇಳಿದ್ದಾರೆ ಇವ್ರು ಫಸ್ಟು, ಕೇಳಿದ್ರಲ್ವೇನ್ರಿ? ಫಸ್ಟು ಕೇಳಿದ್ದಾರೆ ಅವರು. ಏರ್ಪೋರ್ಟ್ ಬಾಡಿಗೆನ ನಿಮ್ದು ಆಗಿದ್ದದು ಸಮಸ್ಯೆ ಇಲ್ಲೇ ಸರ್, ಒಪ್ಕೊಂಡಿದ್ದಾರೆ. ಆಯಿತು, ಯಾಕಂದರೆ ಅವ್ರಿಗೆ ಅರ್ಜೆಂಟ್ ಇತ್ತು ಅವಾಗ. ಒಪ್ಕೊಂಡಿದ್ದಾರೆ. ಈಗ ಒಪ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಆ ಇನ್ಸಿಡೆಂಟ್ ಆದಮೇಲೆ ಅವ್ರಿಗೊಂದು ಅಪ್ಲಿಕೇಶನ್ ಕೊಟ್ಟೆ. ಫಸ್ಟು ನೀವು ಕೇಳುವಾಗ ಅವ್ರು ಒಪ್ಕೊಂಡಿರೋ ವಿಡಿಯೋ ಇಟ್ಕೋಗುರು. ಖಂಡಿತವಾಗ್ಲು ಅದು ಇಟ್ಕೋಗುರು ಅಂದ್ರೆ ಅವ್ರ ವಿಷಯನೇ ಹೇಳ್ತೀನಿ ಸರ್. ನಿಮ್ಗೇನೆ ಅಲ್ಲಿ ಪೊಲೀಸ್ ಅವ್ರದ್ದು ಬಂದು ಅವ್ರು ಏನು ಅಂದರು, ಅಲ್ಲಿ ಆ್ಯಪಲ್ಲಿ ಏನಿದೆ ಅದು ಕೊಟ್ಟು ತೊಗೊಂಡು ಹೋಗಪ್ಪ ಅಂತ ಹೇಳಿದ್ರಲ್ವ.
ಹೌದು ತಾನೆ, ಹ್ಞೂ ಅಡ್ಮಿನಿಸ್ಟ್ರೇಷನಿಂದಲೇ ಹೆಂಗೆ ಬಂತು. ಆ್ಯಪಲ್ಲಿ ನಾನು ವಿತ್ ಬಿಲ್ಲು ಪ್ರೂಫು ಮತ್ತು ಡೋನರ್ ಅಪ್ಲಿಕೇಶನ್ ಏನೈತೋ ಅದು ಇನ್ವಾಯ್ಸ್ ಕಳಿಸ್ತೀನಿ, ಅದ್ರ ಮುಖಾಂತರ ಕೊಡು ಅಂತ ಕೊಡಿ ಸರ್. ಹಾಂ ಸರಿನಾ, ಅಲ್ಲಿವರೆಗೂ ನೀವು ಯಾವಾಗ ಕಸ್ಟಮರ್ ಕ್ಲಾರಿಟಿ ಕೊಡ್ತೀರೋ ಅಲ್ಲಿ ಎಲ್ಲೂ ದ್ವಂದ್ವ ಇಲ್ಲ, ನಿಮ್ಮ ಇಷ್ಟ ಸರ್. ಅದ್ರಲ್ಲಿ ನಾನು ನಿಮಗೆ ಬಂದು ಇಲ್ಲ ನಾನು ಕೊಡೋ ರೇಟಲ್ಲೇ ಮಾಡಿಲ್ಲ, ನಾನು ತೋರಿಸೋ ಸರಿಯಪ್ಪ ಆಯಿತು, ಅವ್ರ ಮಾತುಗೂ ಬೆಲೆ ಕೊಡೋಣ. ಎಲ್ಲದಕ್ಕೂ ನೀವು ಮೀಟ್ರ್ ಹಾಕೊಂಡು ಹೊಡೀರಿ ಅಂತಾರೆ, ಆದರೆ ಫಸ್ಟು ಕಸ್ಟಮರ್ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ನೋಡಿ ಸರ್, ನಾವು ತಗೊಳ್ಳಿ ಅಂತಾನೆ ನಾವು ಕೊಡೋದು ಬುಕ್ಕಿಂಗ್, ಕೇಳಿಸ್ಕೊಳ್ಳಿ, ತಗೊಳ್ಳಿ ಅಂತಾನೆ ನಾವು ಕೊಡೋದು. ನೀವು ಕಸ್ಟಮರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ, ಅದು ನಿಮ್ಮ ಕಡೆ. ನನ್ನ ಕಡೆಯಿಂದ ನಿಮಗೆ ಒಂದು ಪಾಠ ಕ್ಲೀನಾಗಿ ಏನು ಹೇಳೋದು ಅಂದರೆ, ನಿಮ್ಮೆಲ್ಲರಿಗೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸಿದ್ದೀನಿ, ಗ್ರೂಪಲ್ಲಿ ಇರೋರ್ಗೂ ಡೌನ್ಲೋಡ್ ಮಾಡಿಸಿದ್ದೀನಿ, ಎಷ್ಟೋ ಜನ ಫೇಸ್ಬುಕ್ಕಲ್ಲಿ ನೋಡ್ಕೊಂಡಿರೋರ್ಗೂ ಡೌನ್ಲೋಡ್ ಮಾಡಿಸಿದ್ದೀನಿ. ನಾನು ಹೇಳೋ ಟೆಕ್ನಿಕ್ಕನ್ನು ಪ್ರತಿಯೊಂದು ವೀಡಿಯೋನು ನೋಡಿಕೊಂಡು ನಿಮ್ಮ ಡ್ಯಾಶ್ ಕ್ಯಾಮ್ರಾ ಅಂದರೆ ಈ ಮೊಬೈಲಲ್ಲೇ ಇದೇ ಡ್ಯೂಟಿ ಮಾಡೋ ಮೊಬೈಲಲ್ಲೇ ಫಸ್ಟು ರೆಕಾರ್ಡ್ ಮಾಡ್ಕೊಳ್ಳಿ, ಸಿಸ್ಟಮಲ್ಲಿ ಪ್ಲೇ ಮಾಡಿ, ಜೊತೆಗೆ ಇದನ್ನ ಗಾಡಿಗೆ ಇಟ್ಬಿಟ್ಟಿದೆ. ಅವ್ರಿಗೆ ಹೇಳಿ ಬಾಯ್ಬಿಟ್ಟು ಇದನ್ನು ಓದ್ಬಿಟ್ಟು ನಂಗೆ OTP ಕೊಡಿ ಅಷ್ಟೇ, ನೀವೇನು ಹೇಳೋಕ್ಕೋಗ್ಬಿಡಿ, ಇದನ್ನು ಓದಿ OTP ಕೊಡಿ. ಅರ್ಥ ಆಗಲಿಲ್ಲ ಅಂದರೆ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟೇ. ಹೌದಾ ಸರಿ ಅಂತಂದಾಗ ಅವ್ರು ಸರಿ ಅಂದಿದ್ದನ್ನ ವೀಡಿಯೋ ಇಟ್ಕೊಂಡಿದೆ. ನೆಕ್ಸ್ಟ್ ಅವರು ದುಡ್ಡನ್ನು ಕೊಡೋದಕ್ಕೆ ಕೌತರ ಆಡಿದಾಗ ಪೊಲೀಸವ್ರನ್ನ ಕರೆಸಿದಾಗ ಆ ವಿಡಿಯೋ ತೋರಿಸಿ. ಆಗುತ್ತೆ, ಒಂದು ತಿಂಗಳು ಕಷ್ಟ ಆಗುತ್ತೆ ನಿಮಗೆ, ಯಾಕಂದರೆ ಪ್ರತಿ ಸಲ ಎಲ್ಲರಿಗೂ ಹೇಳಬೇಕು ಅಂತ. ಬಟ್ ಇದನ್ನು ನೀವು ಮ್ಯಾನ್ಯಲಾಗಿ ಮ್ಯಾಂಡೇಟ್ರಿ ಮಾಡಿಕೊಂಡು ನೀವು ಪ್ರತಿದಿನ ನೀವು ಮಾತಾಡಿದ್ದನ್ನು ವಿಡಿಯೋ ಹಾಕಿ ಫೇಸ್ಬುಕ್ಕಲ್ಲಿ ಬಿಡಬೇಡಿ. ನಾನು ಹಬ್ಬ ಆಗ್ತಿದ್ದೀನಲ್ಲ, ನೀವೆಲ್ಲರೂ ಹಾಕ್ಬೇಕು ಅವಾಗ. ಓಕೆನಾ ಬ್ರದರ್? ನಾವು ಅವೇರ್ನೆಸ್ ಮೂಡಿಸೋಕ್ಕಾಗುತ್ತೆ. ಆಟೋದವರಿಗೆ 27 ರೂಪಾಯಿ, ಅದು ಕಸ್ಟಮರ್ ಹೊರೆ ಆಗ್ತಾ ಇದೆ. ಅಲ್ಲ, ಅದು ಆಟೋದವ್ರಿಗೆ ಯಾಕೆ ಕಡಿಮೆ ಮಾಡಲ್ಲ ಮತ್ತೆ ಜಾಸ್ತಿ ಮಾಡಲ್ಲ, ಅದು ಮಾತ್ರ ಸ್ಟ್ಯಾಂಡರ್ಡ್ ಆಗಿಟ್ಟಿರಲಿಕ್ಕೆ ಸರ್. ಅದರಲ್ಲಿ ಆಟೋದಲ್ಲಿ ಬೇರೆ ಕ್ಲಾಸಿಫಿಕೇಶನ್ಸ್ ಇಲ್ಲ, ಆಟೋದಲ್ಲಿ AC ಇಲ್ಲ, ಅಲ್ಲ, ಹೌದು. ಇಲ್ಲ, SUV ಇಲ್ಲ, ಸಿಡಾನ್ ಇಲ್ಲ ಸರ್. ಹೌದು ಸರ್, ಕರೆಕ್ಟ್ ಸರ್. ಹಂಗಾರೆ ಸರ್ಕಾರ ಅದಕ್ಕೆ ಯೋಚನೆ ಮಾಡ್ಬೇಕಾಯ್ತಲ್ಲ. ಸರ್ಕಾರ ನೀವು ನಮ್ಗೆ ಕೇಳ್ತಾ ಇದ್ದೀನಿ. ಯಾರು ರೇಟ್ ಕಾರ್ಡ್ ಕೊಟ್ಟಿದ್ದಾರೆ ಕೊಡಿ ನಮಗೆ. ಅದೇ ನೀವು ಆ ರೇಟ್ ಮಾಡಿ ಅವ್ರೇನು ಹೇಳ್ತಾರೆ ಗೊತ್ತಾ, ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕಸ್ಟಮರ್ ಕಡೆನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನೋಡ್ತೀನಿ ಅಂತಾರೆ. ಮತ್ತೆ ಆಟೋಗೂ ಮಾಡು ಬ್ಯಾಲೆನ್ಸ್. ಅವ್ರೇನು AC ಇಲ್ವಲ್ಲ, ಬೇರೆ ಬೇರೆ ಮಾಡಿಫಿಕೇಶನ್ ಆಟೋದಲ್ಲಿ ಬೇರೆ ಮಾಡಿಫಿಕೇಶನ್ಸ್ ಏನಿದೆ, AC ಇದೆಯಾ, ದೊಡ್ಡ ಸರಿ ಆಯ್ತು. ಆಟೋಗೆ ಯಾಕ್ರಿ 10 ಗಂಟೆಗೆ 1 ಸೆಕೆಂಡ್ ಹಂಗೆ ಚಿಟ್ಕಿ ಹೊಡೆದಂಗೆ ಚೇಂಜ್ ಆಗ್ತಾ ಇದೆ. ಹೌದಣ್ಣ, ಅದನ್ನೇ ಹೇಳ್ತಾ ಇವ್ರು ಅದನ್ನೇ ಅಣ್ಣ. ಈಗ ಆಯ್ತು, ನೀವು ಮಾಡಿದ್ರಲ್ವಣ್ಣ, ನಾವು ಅವ್ರಿಗೆ ಏನು ಕೊಡಬೇಕೋ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಏನು ಮಾಡಬೇಕು ನಿಮ್ಗೆ ಆಕ್ಷನ್ ತಗೋತಾರೆ ತಗೊಳ್ಳ. ಆದರೆ ನಾವಿಲ್ಲಿ ಓಪನ್ ಆಗಿ ಹೇಳ್ಬೇಕಾಗಿತ್ತು, ಇದನ್ನೆಲ್ಲ ಹೇಳ್ಬೇಕು ಹೇಳಿದ್ವಿ ನಾವು, ಹೇಳಿ ನಾವು ಮುಂದೆ ಹರಿತಾ ಇದ್ವಿ. ಆದರೆ ID ಮಾತ್ರ ನೀವು ಹೇಳ್ದಂಗೆ ನಾವು ಅವೇರ್ನೆಸ್ನ ಮೂಡಿಸ್ತಂತೆ ಏನೋ ಹಂಗೆ ನಾನು ಕರ್ಕೊಂಡು ಹೋದ್ರು ಕೂಡ ಅಲ್ಲಿ ಕಸ್ಟಮರ್ ಅಲ್ಲಿ ಒಪ್ಕೊಂಡಿದ್ದಾರೆ ಅಂದರೆ ನಮ್ಮ ಹತ್ರ ಸಾಕ್ಷಿ ಇರ್ತದೆ. ಅವ್ರು ದುಡ್ಡು ಕೊಟ್ಟಾದ್ಮೇಲೆ ಈಗ ಒಪ್ಕೊಂತಾನೆ ದುಡ್ಡು ಕೊಡ್ತಾರೆ. ನಾವು ಜಗಳ ಮಾಡಿ ಯಾರಾದ್ರೂ ಕಿತ್ಕೊಂಡಿರೋಲ್ಲ. ನಾವು ಹೇಳ್ತೀವಿ ಏನಂತ ಕಾಮನ್ ಆಗಿ, ಸರ್ ಏನು ಸರ್ ಇದು ನನಗೆ ನಮ್ಮ ಹತ್ರಲ್ಲಿ 500 ತೋರಿಸ್ತು, ನಿಮ್ಮ ನೋಡಿ 700 ರೂಪಾಯಿ ತೋರಿಸ್ತೈತೆ ಅಂತಾನೆ. ಎಷ್ಟಿಗೆ 30 ಕಿಲೋಮೀಟ್ರ್ 35 ಕಿಲೋಮೀಟ್ರಿಗೆ. ಸರ್ ಸರ್ಕಾರದ ಆದೇಶ ಇಲ್ಲಿದೆ ನೋಡಿ ಅಂತ ಹೇಳ್ತೀನಿ. ಅದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ, ರ್ಯಾಪಿಡ್ ಅದು ಅಂತಾನೆ. ಆಗ ನಾವೇನು ಮಾಡ್ತೀವಿ, ಒಂದು ಕೆಲಸ ಮಾಡಿ, ಇದು ನಮ್ಮ ಹತ್ರಕ್ಕೆ ಕಾಲ್ ಮಾಡಿ ಅವ್ರ ಕಡೆಯಿಂದ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ನೀವು ದುಡ್ಡು ಕೊಟ್ಬಿಡಿ ಸರ್ ಅಂತೀವಿ. ಆ ಥರ ಎಲ್ಲ ಡಿಸ್ಕಷನ್ ಎಲ್ಲ ಆದಮೇಲೆ ಕೊನೆಗೆ ಅಲ್ಲಿ ಒಪ್ಪೋದಿಲ್ಲ ಅಂತ ಹೇಳಿ, ಈಗ ನಮ್ಮ ಹತ್ರ ಅವ್ರು ಏನು ಮಾಡ್ತಾರೆ, ಇಲ್ಲ ರೀ ನಮ್ಮ ಆ್ಯಪಲ್ಲಿ ಇರೋದೇ ನೀವು ತಗೋಬೇಕು ಅಂತ ಹೇಳ್ತಾರೆ. ಆಗ ನಾವೇನು ಮಾಡ್ತೀವಿ ಗೊತ್ತಾ, ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ, ಪೊಲೀಸವ್ರು ಕರ್ಸ್ಕೊತೀವಿ. ಆವಾಗ ಅವ್ರಿಗೆ ಆದೇಶ ತೋರಿಸ್ತೀವಿ. ಇವತ್ತಿಗಿಂತ ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿರೋದೇನು ಅಂದರೆ, ಅವ್ರ ಬಾಯಲ್ಲೇ ಆಯುಕ್ತರ ಬಾಯಲ್ಲೇ ಬಂದಿರೋ ವಿಡಿಯೋ ನನ್ನ ಹತ್ರ ಇದೆ. ಇದನ್ನ ಎಲ್ಲಾರು ಸ್ಪೆಂಡ್ ಮಾಡಿರ್ತೀನಿ. ಪೊಲೀಸವ್ರ ಎದುರುಗಡೆ ತಗೊಂಡೋಗ್ಬಿಟ್ಟು ಪ್ಲೇ ಮಾಡ್ತೀವಿ. ಒಳ್ಳೆ ಸಮಯ ಇವ್ರು ಆಯುಕ್ತರು ಹೇಳಿರೋದು ಕಸ್ಟಮರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾ ಅದನ್ನೇ ಹೇಳ್ತೀನಿ. ಕಸ್ಟಮರ್ ನಿಮಗೆ ರೈಡ್ ಶುರು ಮಾಡೋಕ್ಕಿಂತ ಮುಂಚೆ, ಹೌದು ಸರ್, ಈಗ ಶುರು ಮಾಡೋದಕ್ಕೆ ಮುಂಚೆ ನಾವು ಹೇಳಲ್ಲ ಸರ್, ನಾವು ಗಾಡಿಲಿ ಅಂಟಿಸಿರ್ತೀವಿ. ಹೇಳಬೇಕು ಸರ್. ನಾನೇ ಕೇಳಿ ಸರ್, ಈಗ ಕೂತ್ಕೊಳ್ಳೋರು ಅಲ್ಲ, ಈಗ ಕೂತ್ಕೊಳ್ಳೋರು ಅವರು ನಾವೇನು ಹೇಳ್ತೀವಿ ಗೊತ್ತಾ, ರೀಡ್ ಮಾಡಿ ಸರ್ ಫಸ್ಟು, ಆಮೇಲೆ OTP ಕೊಡಿ. ನಾವು ಹೇಳಿಲ್ಲ ಅಂದ್ರೆ ಇಲ್ಲಿ ಬರೀತೀವಿ, ಇಲ್ಲಿ ಪ್ಲೀಸ್ ರೈಟ್ ದಿಸ್ ಡಾಕ್ಯುಮೆಂಟ್, ದೆನ್ ಆಫ್ಟರ್ ಯು ಕ್ಯಾನ್ ಗಿವ್ ದ OTP. ನಾವು ಕನ್ನಡದಲ್ಲೂ ಹಾಕ್ತೀವಿ, ಇಂಗ್ಲೀಷಲ್ಲೂ ಹಾಕ್ತೀವಿ. 2 ಕಾಪಿ ಇದೆ ನಮ್ಮ ಹತ್ರ. ಸರ್ ಇವಾಗ ನಿಮ್ಗೆ ಹೇಳ್ತೀವಿ, ನೀವು ಕಸ್ಟಮರ್ ಕೇರ್ ಇದಾರಲ್ಲ ಅವ್ರ ಕಡೆಯಿಂದ ಕೇಸ್ ಹೋದ್ಮೇಲೆ ಅವ್ರು ಏನ್ ಹೇಳ್ತಾರೆ, ನೀವು ID ಬ್ಲಾಕ್ ಡೈರೆಕ್ಟ್ ID ಬ್ಲಾಕ್ ಮಾಡಿ. ಇಲ್ಲಪ್ಪ ಬೇಡಪ್ಪ, ಈ ಬಿಸಿಲು ಟೀ ಬೇಡ, ಸಾಕು. ಬಿಸಿ ಸೆಕೆ ಅಂದರೆ ನೋಡೋಣ. ಈಗ ನಮ್ಗೆ ಟೈಮ್ ಇಲ್ಲ ಸರ್, ಈಗ ಅಲ್ಲೂ ಹೋಗ್ಬೇಕು, ಟೈಮ್ ಆಗ್ಬಿಟ್ಟು ನನಗೆ. ಈಗ ಅವರು ಐಡಿಗಳು ಎಷ್ಟು ಬ್ಲಾಕ್ ಇರೋದು ದಯವಿಟ್ಟು ಓಪನ್ ಮಾಡಿ. ಅಲ್ಲ ಸರ್, ಇವಾಗ ಹೇಳ್ದೆ ಸರ್, ಒಂದೇ ಒಂದು ಸೆಕೆಂಡು ಸರ್, ಒಂದು ಲೆಟ್ರಲ್ಲಿ ಎಲ್ಲ ನಾನು ನಿಮಗೆ ಫೋಟೋ ಕಳಿಸಿ, ವೈಟ್ ಪೇಪರ್ ಐತೆ ಅಂದರೆ ಅವ್ರು ಕೊಟ್ಟಲ್ಲ ಅದು. ಇಲ್ಲ ಕಸ್ಟಮರ್ ಕೇರ್ ಇಂದ ಅಲ್ಲಿ ಕಂಪ್ಲೇಂಟ್ ಹೋದ್ರೆ ನಿಮ್ಮ ID ಬ್ಲಾಕ್ ಮಾಡ್ಕೊಂತ ಅವ್ರು ಹೇಳ್ತಾರೆ.
ಅದನ್ನೇ ಹೇಳಿದ್ದು ಅವ್ರು ಕಳ್ಸಿದ್ದೆ. ವೈಟ್ ಲೆಟರ್ ಅಲ್ಲಿ ಬರೆದು ಕೊಡಿ ಹಿಂಗ್ ಇದೆ ಅಂತ ನಾನು ಅದನ್ನ ಮೇಲ್ಗಡೆ ಕೊಡ್ಬೇಕು ಅಂತ ಇದ್ದೀನಿ. ಆಯ್ತು ಕೊಡ್ತೀನಿ ಬಿಡಿ ಸರ್, ನಾನು PDF ಕಳಿಸ್ತೀನಿ ಬಿಡಿ ಸರ್. ಒಂದು ನಿಮಿಷ, ನಾನು ಡಾಕ್ಯುಮೆಂಟ್ ಕಳಿಸ್ತೀನಿ, ನಾನು ನಿಮಗೆ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್. ಅದನ್ನೇ ನಾನು ಹೇಳ್ತಿದ್ದೀನಿ, ನಾನು ಹೋಗ್ಬಿಟ್ಟು ಬಾಯಲ್ಲಿ ಇನ್ನೊಂದು ಅಂತ ಹೇಳಕ್ಕಾಗಲ್ಲ. ಆಗ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಬೇಕು ಅಂತ ನೀವು ಹೇಳ್ತಾ ಇರೋದು. ಆಯ್ತು, ಅಂದ್ರೆ ನಮ್ಮದು ಮಾತ್ರ ಅಂತಲ್ಲ ಸರ್, ಇಲ್ಲಿ ಬರ್ದೇ ಇರೋರು ಎಷ್ಟೋ ಜನ ಇದ್ದಾರೆ, ಇಲ್ಲಿ ಬರ್ದೇ ಇರೋರು ಎಷ್ಟೋ ಜನ ಇದ್ದಾರೆ, ಅವ್ರದ್ದು ಕೂಡ ID ಬ್ಲಾಕ್ ಆಗಂಗಿಲ್ಲ. ಅದನ್ನು ಬೇಕಾದ್ರೆ ಬರ್ಕೊಳ್ತೀನಿ ಕ್ಲೀನ್ ಆಗಿ. ಹಾ, ಅದ್ರ ಜೊತೆಗೆ ನಿಮಗೆ ಇದನ್ನ ಪ್ರಿಂಟ್ ಮಾಡಿ ಕಳಿಸ್ತೀನಿ, ಜೊತೆಗೆ ಆಕ್ಚುಲಿ ನಿಮಗೆ ಆನ್ಲೈನಲ್ಲೇ ಕಳಿಸ್ತೀನಿ ಎಲ್ಲಾನು ಖಂಡಿತ ವಿತ್ ಅವ್ರು ಯಾರು ಯಾವುದೋ ಟ್ರಾನ್ಸ್ಪೋರ್ಟ್ ಇದು ಯಾರೋ ಆಫೀಸರ್ ಇದ್ದಾರೆ, ಅವ್ರು ಹೇಳಿರೋ ವಿಡಿಯೋ ಕ್ಲಿಪ್ಪು ನಿಮ್ಗೆ ಸರಿಯಾ? ನ್ಯೂಸ್ ಮಾಡ್ಕೊಡೆ, ನ್ಯೂಸ್ ಮಾಡಿಬಿಡಿ. ಎಷ್ಟು ಮೀಟರ್ ಸ್ಕ್ವೇರ್ ಅಂತ ಹಾಕ್ಬಿಡಿ. ಸಿಂಪಲ್. ಹಾಂ, ನಿಮಗೂ ತೊಂದರೆ ನಮ್ದು ಈಗ ಬರೋ ದಿನಗಳಲ್ಲಿ ಅದರಲ್ಲೇ ಇದೆಯಲ್ಲ ಸರ್, ಎಸ್ಟಿಮೇಟೆಡ್ ಫೇರ್ ಎಲ್ಲಿ ನಿಮ್ದಲ್ಲಿ ಎಲ್ಲಿ ಬರ್ತದೆ? ಆಮೇಲೆ ಇವ್ರದ್ದು ಬ್ಲ್ಯಾಕ್ ಆಗಿದೆ ಸರ್. ಅವ್ರು ಏನು ಹೇಳ್ತಾ ಇದ್ದಾರೆ, ಯಾರ್ಯಾರು ಬ್ಲಾಕ್ ಆಗಿದೆ ಫಸ್ಟ್ ಇದಾರೆ ಲಿಸ್ಟ್ ಕೊಡಿ. ಒಂದು ಹೇಳ್ತೀನಿ, ಈ ಕಾರಣದಲ್ಲಿ ಬ್ಲಾಕ್ ಆಗಿಲ್ಲ, ನನಗೆ ಕೊಡಿ. ಸರಿ ಆಯ್ತು. ನನಗೆ ಅಪ್ರೂವಲ್ ಕೇಳಿಸ್ಕೊಳ್ಳಿ, ನಾನು ಅಪ್ರೂವಲ್ ಕಳಿಸ್ತೀನಿ. ಅಲ್ಲಿ ಮುಂದಿನ ದಾರಿ ಏನು ಏನಾಗುತ್ತೆ ಕಳಿಸ್ತೀನಿ. ನೋಡಿ ಅಣ್ಣ, ನೀವು ಮೀಟರ್ ಹಾಕೊಂಡು ಹೋದ್ರೆ ಬ್ಲಾಕ್ ಮಾಡಕ್ ಹೋಗ್ಬೇಡ್ರಿ. ಹೊಡೆದ್ರಾ ಅದಕ್ಕೆ ಅದಕ್ಕೆ ಮಾಡಿ. ಚುಡಾಯಿಸಿದ್ರಾ ಅದಕ್ಕೆ ಬ್ಲಾಕ್ ಮಾಡಿ. ಏನೇ ಇದು ಮೀಟರ್ ಹಾಕೊಂಡು ಹೋದ್ರೆ ಬ್ಲಾಕ್ ಮಾಡಕ್ ಹೋಗ್ಬೇಡ್ರಿ. ಈಗ ಅಮೌಂಟ್ ಅಮೌಂಟ್ಗೋಸ್ಕರ ಯಾಕೆ ಹೇಳಿ ಬೇರೆದಕ್ಕೆ ಕಂಪ್ಲೇಂಟ್ ಮಾಡಲ್ಲ, ಯಾಕಂದ್ರೆ ಅವ್ರು ಕಮ್ಮಿ ರೇಟ್ ಸರ್, ಬೇರೆದ್ರಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದೆ. ನೋಡಿ ತೋರಿಸಿದ್ನಲ್ಲ, ನಿಮ್ದು ಯಾಕೆ ಬುಕ್ ಮಾಡ್ತಾರಂದ್ರೆ ಅದಕ್ಕೆ ಕಮ್ಮಿ ಇರೋದಕ್ಕೆ. ಸರ್ ಒಂದು ರಿಕ್ವೆಸ್ಟ್ ನಾನು ನಿಮ್ಗೆ ಕೇಳ್ತೀನಿ, ಇಂಪ್ರೂವ್ಮೆಂಟ್ ಆಟೋ ರೇಟ್ನ ಇವತ್ತು ನಾವು ಏನೇ ಡ್ಯೂಟಿ ಮಾಡಿದ್ರು ಒಂದು 24 ರೂಪಾಯಿ, ಲಾಂಗಲ್ಲಿ ಹೋದ್ರೆ 15-16 ರೂಪಾಯಿ ಬಂದ್ಬಿಡುತ್ತೆ ರೇಟು. ಅವ್ರು 15 ಹೇಳೋದು ಲಾಂಗ್ ಹೋಗೋಣ, ನೀನು 50 ಕಿಲೋಮೀಟರ್ ಹೋಗ್ತೀನಿ ಅಂದರೆ 16 ರೂಪಾಯಿ 15 ನಮ್ಮದ್ರಲ್ಲಿ ಅದು 19 ರೂಪಾಯಿ 16 ರೂಪಾಯಿಗೆ ಇಲ್ಲ. ಒಟ್ಟಿನಲ್ಲಿ ಸರ್ ಆಯ್ತು ಸರ್, 15-19 ಆಗಲಿ ಸರ್, ನಮಗೆ 4 ರೂಪಾಯಿ. ನಾನು ಏನು ಹೇಳ್ತಿದ್ದೀನಿ ಗೊತ್ತಾ, ಇಡೀ ಕಾಂಪಿಟೇಷನ್ ನೀವು ಎಲ್ಲೇ ಅಬ್ಸರ್ವ್ ಮಾಡಿ. ಅಣ್ಣ, ಈಗ ಒಂದು ನಿಮಿಷ, ಫೈನಲ್ ಆಗಿ ಹೇಳ್ಬಿಡ್ತೀನಿ, ಅವರು ಏನೇ ಹೇಳಿದ್ರು ಹಳೆ ಇದು ಅದೇ ರಾಗ ಅದೇ ಹಾಡು. ಅವರು ಕಾಂಪಿಟೇಷನ್ ಮಾತಾಡ್ತಾ ಇರ್ತಾರೆ, ಅವ್ರ ಕಾಂಪಿಟೇಷನ್ ಅವ್ರು ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ, ನಿಮ್ ಗಾಡಿಗಳಿಗೆ ಹಾಕೊಳ್ಳಿ, ಪ್ಲೇ ಮಾಡಿ, ಕಸ್ಟಮರು ಕೊಟ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಪೊಲೀಸ್ನವ್ರು ಕರ್ಕೊಂಡು ದುಡಿಸ್ಕೊಳ್ಳಿ ಸರ್. ಫಸ್ಟ್ ಹೇಳ್ಬಿಟ್ಟು ಕಾಂಪಿಟೇಷನ್ ತಾನೆ, ಆಟ ಯಾಕೆ ಸರ್ 28 ಕಾಂಪಿಟೇಷನ್ ಮಾಡಲ್ಲ. ಅದನ್ನೇ ಅವ್ರು ಹೇಳ್ತಾ ಇರೋದ್ರಿ, ಅವರು ಅದ್ರಲ್ಲಿ ಯಾವ್ದು ಸರ್ಕಾರನೇ ಸರ್ ಟೊಮೊಟೊಗೆ ನಿಗದಿತ ದರ ಇಲ್ಲ ಗುರು. ಟೊಮೊಟೊಗಾಗ್ಲಿ ತರಕಾರಿಗಾಗ್ಲಿ ನಿಗದಿತ ದರ ಗೌರ್ಮೆಂಟ್ ಎಲ್ಲೂ ಫಿಕ್ಸ್ ಮಾಡಿಲ್ಲ, ಇದು ಮಾಡವ್ರೆ. ಸರಿ ಮಾಡಿ ಅದನ್ನ ಕೊಡಿ. ಸರ್ ಆಯ್ತು, ನೀವೇ ಸರ್ ನೀವು ಕಡಿಮೆ ಕೊಡಿ ಸರ್, ನಮ್ಗೆ ನೀವು ಕೊಟ್ಬಿಡಿ ಸರ್. ಆಯ್ತು ಅದು ಮಾಡಿ ಸರ್. ಆಯ್ತಾ, ನೀವು ಎಷ್ಟು 10 ರೂಪಾಯಿ ಕೊಡ್ತೀರಾ ಕೊಡಿ, ನೀವು ಕೈಯಿಂದ ಕೊಡಿ ನಮ್ಗೆ.